ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಅಕ್ಟೋಬರ್ ತಿಂಗಳು ಹೇಗಿರಲಿದೆ ಅನ್ನುವಂಥದ್ದು. ಯಾಕೆಂದರೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ, ಶುಭ ವಿಚಾರ, ಎಚ್ಚರಿಕೆ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಸ್ತ್ರೀಯರಿಗೆ ವಿಶೇಷವಾದಂಥ ಒಂದು ವಿಭಿನ್ನವಾದ ಪ್ರಯತ್ನ ನಾನು ಮೊದಲು ಮಾಡಿದ್ದೇನೆ ಹಲವಾರು ಬಾರಿ. ಸೊ ಈ ಬಾರಿ ಸಮಯಾವಕಾಶ ಇರೋದ್ರಿಂದ ಮತ್ತೆ ಪುನಃ ಮಾಡ್ತೀನಿ. ಯಾರೋ ಕಮೆಂಟ್ ಕೂಡ ಮಾಡಿದರು ಸ್ತ್ರೀಯರ ಮಾಸ ಭವಿಷ್ಯ ಮಾಡಿ ಅಂಥೇಳಿ. ಸೊ ಯಾವಾಗ ಮಾಡೋಕ್ಕಾಗುತ್ತೆ ಅಂತಂದರೆ, ಒಂದು ಈ ವಿಡಿಯೋ ಶೇರ್ ಆಗಬೇಕು, 10,000 ಜನ ನೋಡಬೇಕು, ಅದಕ್ಕೆ ಸರಿಯಾದ ವ್ಯೂವರ್ಶಿಪ್ ಸಿಗಬೇಕು, ಆವಾಗ ಮಾಡ್ಬೋದು. ಸೊ ಅದರಿಂದ ದಯವಿಟ್ಟು ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯರಿಗೆ ಈ ಒಂದು ವಿಶೇಷವಾದ ವಿಡಿಯೋಸ್ ಸಿಗಬೇಕು, ಹಾಗೂ ಅವರು ಇನ್ನೊಬ್ಬರಿಗೆ ಹಂಚಬೇಕು. ಜಾಸ್ತಿ ಶೇರ್ಸ್ ಆದರೆ ಈ ಥರ ವಿಡಿಯೋಸ್ ಜಾಸ್ತಿ ಮಾಡ್ಬೋದು. ಏನು ವಿಡಿಯೋದ ವಿಚಾರ? ಅಕ್ಟೋಬರ್ ತಿಂಗಳ ಕರ್ಕಾಟಕ ರಾಶಿಯ ಸ್ತ್ರೀಯರ ಮಾಸ ಭವಿಷ್ಯ ಅಂತ. ಇದಕ್ಕೆ ಪುರುಷರಿಗೆ ಸಂಬಂಧ ಅಲ್ಲ, ಸ್ತ್ರೀಯರಿಗೆ ಮಾತ್ರ ಅಂತ ವಿಶೇಷ ಮಾಸ ಭವಿಷ್ಯ. ಸೊ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ನಿಮ್ಮ ಕಮೆಂಟ್ಸ್ ದಯವಿಟ್ಟು ನಿಮಗೇನು ಅನಿಸುತ್ತೆ ವಿಡಿಯೋ ಬಗ್ಗೆ, ಇನ್ನೇನಾದ್ರು ಸೇರಿಸ್ಬೇಕಾ, ಇನ್ನೇನಾದ್ರು ವಿಚಾರಗಳು ಬೇಕಾ ನಿಮಗೆ, ದಯವಿಟ್ಟು ಕಮೆಂಟ್ ಮಾಡಿ. ಖಂಡಿತವಾಗಿ ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಒಳ್ಳೆಯದಾಗಲಿ. ಸ್ತ್ರೀಯರು, ಈಗ ಸ್ತ್ರೀಯರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏನಾಗ್ಬಿಡುತ್ತೆ ಅನ್ನೋದ್ರಲ್ಲಿ ವಿಶೇಷವಾಗಿ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯೊಟ್ಟಿಗೆ ಒಂದು ಎಂತ ಹೇಳ್ತೀವಿ, ಭಿನ್ನಾಭಿಪ್ರಾಯ ಅಥವಾ ತಪ್ಪು ಕಲ್ಪನೆ. ನಿಮ್ಮ ತವರು ಮನೆಯವರಿಗೆ 9ನೇ ತಾರೀಕು ದಾಟದ ಮೇಲೆ ನಿಮ್ಮ ತವರು ಮನೆಯವರೇ ನಿಮ್ಮ ಮೇಲೆ ಏನೋ ಒಂದು ಅಪವಾದ ಹಾಕ್ಬಿಡ್ತಾರೆ. ನೀನೇ ಸರಿ ಇಲ್ಲ, ನೀನು ಹಾಗೆ, ನೀನು ಹಿಂಗೆ, ಏನೋ ಒಂದಿಷ್ಟು ಮಾತುಕತೆ ಬಂದ್ಬಿಡುತ್ತೆ. ಇದು ನಿಮಗೆ ತುಂಬ ಹರ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಬ್ರದರ್, ಅಣ್ಣನೋ ತಮ್ಮನೋ ಏನಾದ್ರು ಒಂದು ವಿಚಾರ ಮಾತಾಡಿದ್ದಿರಬಹುದು, ಅಥವಾ ನಿಮ್ಮ ಅಕ್ಕನ ತಂಗಿನೇ ಮಾತಾಡಿದ್ದಿರಬಹುದು. ಅದು ಅವರು ತಪ್ಪು ತಿಳ್ಕೊಂಡಿರ್ಬೋದು. ಅವ್ರು ಹೇಳಿದ್ದೇ ಒಂದು, ನಿಮ್ಮ ಅಪ್ಪ ಅಮ್ಮ ತಿಳ್ಕೊಂಡಿದ್ದೇ ಇನ್ನೊಂದು, ಅಥವಾ ನಿಮ್ಮ ಅಪ್ಪ ಅಮ್ಮ ಹೇಳಿದ್ದೇ ಒಂದು, ಅವ್ರು ತಿಳ್ಕೊಂಡಿದ್ದೇ ಇನ್ನೊಂದು. ಈ ಥರ ಏನೋ ಒಂದು ವ್ಯತ್ಯಾಸ ಆಗಿದೆ. ಅದು ಯಾರ್ದು ತಪ್ಪು ಹೆಚ್ಚು ಕಾಣ್ತಾ ಇಲ್ಲ, ಬಟ್ ಒಂದು ತಪ್ಪು ಕಲ್ಪನೆ ಅಂತೂ ಆಗಿದೆ. ಅದರಿಂದ ನಿಮಗೆ ನಿಮ್ಮ ತವರು ಮನೆಯ ಮಧ್ಯದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಸೊ ಇದನ್ನು ನೀವು ಕೂತು ಮಾತಾಡ್ಕೋಬೇಕೇ ವಿನಃ ನೀವು ನಾನು ಅನ್ನೋ ರೀತಿಯಲ್ಲಿ ಮಾಡೋಕ್ಕೆ ಹೋದರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ದೊಡ್ಡ ಆಗುತ್ತೆ. ಸೊ ಅದರಿಂದ ವಿಚಾರಗಳನ್ನು ಬಿಡಿಸಿ ನೀವು ಅದನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ. ಒಂದನೇ ವಿಚಾರ. ಎರಡನೇದಾಗಿ, ನಿಮಗೆ ಬಹಳಷ್ಟು ಒಳ್ಳೆ ಜ್ಞಾನೋದಯ ಉಂಟಾಗತ್ತೆ. ಯಾರು ನಿಮಗೆ ನಿಜವಾಗ್ಲೂ ಏನೇನು ಮಾಡಬೇಕು, ಇದು ನಾನು ಎಂಥ ತಪ್ಪು ಮಾಡ್ತಿದ್ದೆ, ಈ ಥರ ಒಂದು 18ನೇ ತಾರೀಕಿನ ನಂತರ ನಿಮ್ಮ ಜ್ಞಾನ ವೃದ್ಧಿ, ನಿಮ್ಮ ನಾಲೆಡ್ಜ್ ತುಂಬ ಜಾಸ್ತಿ ಆಗುತ್ತೆ. ವೆರಿ ಗುಡ್, ಅದು ಲಕ್ಷಣ ಅದು. ಯಾಕೆಂದರೆ ಅದೃಷ್ಟನೂ ಕೂಡ ಬರುತ್ತೆ. ಏನು ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ 18ನೇ ತಾರೀಕು ನಂತರ ಏನೋ ಒಂದು ಅದೃಷ್ಟ ಕೂಡಿ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಆದರೆ ಒಂದು ನೆಗೆಟಿವ್ ಏನಂದರೆ, ಫೋರ್ಸ್ಫುಲಿ ಅಂದರೆ ಪ್ರಯತ್ನಪೂರ್ವಕವಾಗಿ ನೀವು ಯಾವುದೋ ಒಂದು ಸಾಲದ ಸುಳಿಯಲ್ಲಿ ಕೂಡ ಸಿಲುಕಿ ಹಾಕಿಕೊಳ್ಳಬಹುದು. ಯಾರೋ ಹಿರಿಯರು ಬರ್ತಾರೆ, ಇದನ್ನು ಮಾಡಿಬಿಡಮ್ಮ, ಆಯ್ತಮ್ಮ ನಿಂಗೊಂದು ಸಾಲ ಸ್ಯಾಂಕ್ಷನ್ ಮಾಡ್ಬಿಡ್ತೀನಿ, ಮಾಡೋಣ ಇದನ್ನು ಹಂಗೆ ಅಂತ ಪ್ರೆಷರೈಸ್ಡ್ ಆಗಿ ನಿಮ್ಗೊಂದು ಸಾಲ ಅವರೇ ಸ್ಯಾಂಕ್ಷನ್ ಮಾಡಿ ಇವತ್ತೊಂದು ವ್ಯವಹಾರಗಳನ್ನು ಶುರು ಮಾಡಿಸ್ಬಿಡ್ಬೋದು. ಅದು ಹಿಟ್ಟಾಗುತ್ತೆ ಅಥವಾ ಅದು ಕ್ಲಿಕ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಒಂದು ದೊಡ್ಡ ಪ್ರಮಾಣದಲ್ಲಿ ಸಡನ್ನಾಗಿ ನೀವು ಸಾಲದಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ತುಂಬ ದೃಷ್ಟಿ ಆಗಿಬಿಡುತ್ತೆ ರೀ ನಿಮಗೆ. 18ನೇ ತಾರೀಕು ದಾಟಬಿಡ್ತಂದ್ರೆ ಸಿಕ್ಕಾಪಟ್ಟೆ ದೃಷ್ಟಿ ಆಗಿಬಿಡುತ್ತೆ. ನೀವು ಎಂಥ ಮಾಮೂಲಾಗಿ ನಾರ್ಮಲ್ ಕಾಟನ್ ಸೀರೆ ಉಟ್ಕೊಂಡಿದ್ದೀನಿ, ನಾರ್ಮಲ್ ಚೂಡಿದಾರ ಹಾಕ್ಕೊಂಡಿದ್ದೀನಿ, ಸುಮ್ಮನೆ ಒಂಚೂರು ಪೌಡ್ರಿಂಗ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ನಾನು ಯಾವ ಕ್ರೀಮು ಹಚ್ಕೊಂಡಿಲ್ಲ, ನಾನು ಯಾವ ಮೇಕಪ್ಪು ಮಾಡ್ಕೊಂಡಿಲ್ಲ ಅಂದರೂ ಕೂಡ ಸ್ವಲ್ಪ ದೃಷ್ಟಿ ಜಾಸ್ತಿ ಆಗಿಬಿಡುತ್ತೆ. ನಿಮಗೆ ಏನೋ ಮಾಡೋಕ್ಕಾಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದರಲ್ಲಿ ನಿಮ್ಮ ಅಕ್ಕ ಅಥವಾ ತಂಗಿ ಜೊತೆಗಂತೂ ತುಂಬ ಜಗಳ ಮಾಡ್ಕೊಂಬಿಡ್ತೀರ. ಅಣ್ಣ ತಮ್ಮಕ್ಕೆ ನಾನು ಅಕ್ಕ ಅಥವಾ ತಂಗಿ ಜೊತೆಗೆ ತುಂಬ ಜಗಳ ಮಾಡ್ಕೊಂಬಿಡ್ತೀರ ಈ ಅಕ್ಟೋಬರ್ ತಿಂಗಳಲ್ಲಿ ಅಂತ ತುಂಬ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬಟ್ಟೆ ತಗೊಳಕ್ಕೆ ಹೋಗಬೇಡಿ. ಬಂಗಾರ ತೆಗೆದುಕೊಳ್ಳುವ ಯೋಗ ಇದೆ. 18ನೇ ತಾರೀಕು ನಂತರ ತಗೊಳ್ಳಿ. ಆಮೇಲೆ ನೀವು ಅಕಸ್ಮಾತ್ ಏನಾದ್ರು ಗೋಲ್ಡ್, ಈಗ ಯಜಮಾನ್ರಿಗೋಸ್ಕರನೋ ಏನೋ ಇಟ್ಬಿಟ್ಟಿದ್ದೀರಾ, ಗೋಲ್ಡ್ ಬಿಡಿಸ್ಕೊಂಬರಬೇಕು. 18ನೇ ತಾರೀಕಿನ ನಂತರ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸಿಕೊಳ್ಳುವಂತಹ ಯೋಗ ಫಲಗಳು ಚೆನ್ನಾಗಿದೆ. ಸೊ ದಯವಿಟ್ಟು ಅಂತಹ ಪ್ರಯತ್ನಗಳಿಗೆ ಕೈ ಹಾಕಿ ಬಿಡಿಸ್ಕೊಂಡು ಬನ್ನಿ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ. ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ, ತವರು ಮನೆಯೊಟ್ಟಿಗೆ ನೀವು ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ನೀವು ಮಾತಾಡ್ತೀರಾ, ಅದೊಂಚೂರು ಘರ್ಷಣೆ ಆಗುತ್ತೆ, ಅದೊಂಚೂರು ಏನೇನೋ ಎಲ್ಲಿಗೋ ಹೋಗುವಂಥ ಸಾಧ್ಯತೆಗಳಿದೆ. ಮಾತಾಡಲೇಬಾರ್ದ ಹಂಗಾರೆ ಅಂತಂದರೆ ಏನು ಸಿಚುವೇಶನ್ ಟು ಸಿಚುವೇಶನ್ ಡಿಫರೆಂಟ್ ಇರುತ್ತೆ. ವೈಯಕ್ತಿಕ ಜಾತಕರು ನೋಡ್ಕೊಳ್ಬೇಕಾಗುತ್ತೆ. ಬಟ್ ಇದು ಸೂಕ್ಷ್ಮವಾದ ಸಮಯ, ಇಷ್ಟನ್ನು ಮಾತ್ರ ಹೇಳ್ಬೋದು. ಪಿತ್ರಾರ್ಜಿತ ಆಸ್ತಿಯನ್ನು ನೀವು ಮಾತಾಡ್ತೀರ ಅಂದರೆ ಎಷ್ಟು ಮಾತಾಡಬೇಕು ಅನ್ನೋದು ನೋಡ್ಕೊಳ್ಳಿ. ಇನ್ನು ನಿಮ್ಮ ಆರೋಗ್ಯ ಹೆಂಗಿರುತ್ತೆ ಅಂತ ನೋಡ್ಲಿಕ್ಕೆ ಹೋದರೆ ಅಷ್ಟು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ಇನ್ನು ಅಕಸ್ಮಾತ್ ಆರೋಗ್ಯ ಸರಿ ಹೋದರೂ ಕೂಡ 18ನೇ ತಾರೀಕು ನಂತರ ಸ್ವಲ್ಪ ಲೆವೆಲಿಗೆ ಬರ್ಬೋದೇನೋ. ಬಟ್ ಓವರಾಲ್ ಆಗಿ ನೋಡಿದಾಗ ಅಷ್ಟು ಚೆನ್ನಾಗಿ ಆರೋಗ್ಯ ಕಂಡು ಬರ್ತಾ ಇಲ್ಲ.
ಸೊ ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು ನೀವು. ಇನ್ನು ಮದುವೆ ಆಗಿಲ್ಲ, ಮದುವೆ ಏನಾದ್ರು ಅಕ್ಟೋಬರಲ್ಲಿ ಫಿಕ್ಸ್ ಆಗುತ್ತಾ ಅಂತಲೋ, ಗಂಡ ಹೆಂಡತಿ ದಾಂಪತ್ಯದ ವಿಚಾರ ಹೆಂಗಿರುತ್ತೆ ಅಂತ ಕೇಳಲಿಕ್ಕೆ ಹೋದರೆ ನಾಟ್ ಟೂ ಗುಡ್ ನಾಟ್ ಟೂ ಬ್ಯಾಡ್ ಅನ್ನೋ ಥರನೇ ಒಂದು ಮಧ್ಯಮ ಪರಿಸ್ಥಿತಿಯಲ್ಲಿ ನಾನು ಇದನ್ನು ಹೇಳಬಹುದಾಗಿರ್ತದೆ. ಇಲ್ಲಿ ಏನಾಗುತ್ತೆ, ಬಹಳ ಮುಖ್ಯವಾಗಿ ನಿಮಗೆ 16ನೇ ತಾರೀಕಿನ ನಂತರ ನಿಮ್ಮ ಫ್ಯಾಮಿಲಿಯವ್ರದ್ದು ಸಪೋರ್ಟ್ ಸಿಗಲ್ವಲ್ಲ, ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಒಂದೇ ತವ್ರ ಮನೆ ಸಪೋರ್ಟ್ ಸಿಗಬೇಕು, ಇಲ್ಲ ಫ್ಯಾಮಿಲಿ ಸಪೋರ್ಟ್ ಸಿಗಬೇಕು. ಅಲ್ಲೂ ನೀನೇ ಸರಿ ಇಲ್ಲ ಅಂತಾರೆ, ಇಲ್ಲೂ ನೀನೇ ಸರಿ ಇಲ್ಲ ಅಂತಾರೆ ಅಂತಂದರೆ ಅದೊಂದು ಸ್ವಲ್ಪ ಬೇಸರದ ವಿಚಾರ, ಒಂಟಿತನ ಕಾಡುತ್ತೆ, ನನಗೋಸ್ಕರ ಯಾರೂ ಇಲ್ಲ, ಈ ಥರದ್ದೆಲ್ಲ ಒಂದಿಷ್ಟು ಬೇಡದೋದ್ದು ನಿಮ್ಮ ತಲೆ ಒಳಗೆ ಹೊಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ಎಲ್ಲ ನಿಮ್ಮ ಬಾಯಿಗೆ ಹೆದರ್ತಾರೆ, ಅಯ್ಯಪ್ಪ ನಿನಗೆ ಮಾತ್ರ ಏನೂ ಹೇಳಲ್ಲ, ನೀನು ಆ ಥರ ಬಾಯಿ ಮಾಡಿಬಿಡ್ತೀಯ ಅಂತ. ಸೊ ಆ ಬಾಯಿ, ನಿಮ್ಮ ಮಾತು, ನಿಮ್ಮ ಗಂಟ್ಲು, ಇದೆಲ್ಲ ಸ್ವಲ್ಪ ಕೂಲ್ ಡೌನ್ ಆದರೆ ಎಲ್ಲದೂ ಸರಿ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೇನೆ. ಆಮೇಲೆ ನಿಮ್ಮ ಇಷ್ಟ. ಇನ್ನು ನೀವು ಹೆಣ್ಣು ಮಕ್ಕಳು, ಸ್ಕೂಲಿಗೆ ಹೋಗ್ತಕ್ಕಂಥ, ಕಾಲೇಜಿಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳು, ನನ್ನ ಪ್ರಕಾರ ನೀವು ಸ್ಪೋರ್ಟ್ಸ್ ಇತ್ಯಾದಿಗಳಲ್ಲಿ ಸ್ವಲ್ಪ ಹೆಚ್ಚು ಭಾಗವಹಿಸಿದರೆ ಒಳ್ಳೆಯ ಒಂದು ಎಂತ ಹೇಳ್ತೀವಿ, ಇದನ್ನು ತಂದ್ಕೋಬೋದು ನೀವು, ಎಂಥ ಹೆಸರನ್ನು ತಂದುಕೊಳ್ಬಹುದು. ಬಟ್ ಇಲ್ಲಿ ದುಡ್ಡಿನ ವಿಚಾರವಾಗಿ ಸ್ವಲ್ಪ ಹಿನ್ನಡೆ ಆಗಲಿದೆ ನಿಮಗೆ 16ನೇ ತಾರೀಕಿನ ತನಕ. ಓಕೆ, 16ನೇ ತಾರೀಕು ನಂತರ ಲಿಕ್ವಿಡ್ ಕ್ಯಾಶ್ ಇಲ್ಲದೇ ಸ್ವಲ್ಪ ನೀವು ಕಷ್ಟಪಡ್ತೀರಾ ಅಂತ ಕಂಡು ಬರ್ತಾ ಇದೆ. ಸೊ ದುಡ್ಡಿನ ವ್ಯವಹಾರವನ್ನು ಸ್ವಲ್ಪ ನಾಜೂಕಾಗಿ ದುಡ್ಡನ್ನು ಉಳಿಸಿ ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಸೊ ನೋಡಿ, ಯೋಚನೆ ಮಾಡ್ಕೊಳ್ಳಿ. ಪರಿಹಾರಾದಿ ವಿಚಾರಗಳಲ್ಲಿ ದುರ್ಗಾರಾಧನೆ ಇತ್ಯಾದಿಗಳು ಇರ್ತದೆ. ಪರಿಹಾರಾದಿ ವಿಚಾರಗಳಲ್ಲೇ ಈಗ ನಾವು ವಿಶೇಷವಾಗಿ 7ನೇ ತಾರೀಕಿಗೆ ವಿಶೇಷ ಆರಾಧನೆಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ನಮ್ಮ ಆಫೀಸ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ತಿಳಿಸ್ತಾರೆ ನಿಮಗೆ. ವಿಶೇಷ ಪೂಜೆಗಳನ್ನು ನಾವು ಮಾಡ್ತಾ ಇದ್ದೇವೆ 7ನೇ ತಾರೀಕು. ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಿ, ನಿಮ್ಮ ಮಕ್ಕಳ ವಿಚಾರವಾಗಿಯೋ, ಹಸ್ಬೆಂಡ್ ವಿಚಾರವಾಗಿಯೋ, ದಾಂಪತ್ಯದ ವಿಚಾರವಾಗಿಯೋ, ಅಥವಾ ಕೆಲವಿಷ್ಟು ನಿಮ್ಮ ಸೂಕ್ಷ್ಮ ವಿಚಾರಗಳಿದ್ದರೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಬಟ್ ಈ ವಿಡಿಯೋ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರು ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಲಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ಉತ್ತರಿಸೋ ಪ್ರಯತ್ನ ಮಾಡ್ತೇನೆ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.